ಹಲೋ ಫ್ರೆಂಡ್ಸ್, ನೋಡಿ 1 kg ಧನಿಯಾಗೆ ಏನೇನೆಲ್ಲ ಸಾಮಾನು ಬೇಕಾಗಿದೆ ಹೀಗೆ ಹುರ್ಕೊಳ್ಳೋದು ಅದನ್ನು ನೋಡಿ ತೋರಿಸಿದ್ದೀನಿ. ಫಸ್ಟು ಬೇಳೆ ಹುರ್ಕೊತಿದ್ದೀವಿ. ಈ ಹದವಾಗಿ ಕಡಲೆಕಾಳು ಸಹ ನೋಡಿ ಈ ಹದವಾಗಿ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡು ನೋಡಿ ಹುರಿದಿರೋ ಹದವನ್ನೆಲ್ಲ ತೋರಿಸ್ತಿದ್ದೀವಿ. ನೋಡಿ ಹುರಿದಿರೋ ಹದ ಎಲ್ಲ ತೋರಿಸ್ತಿದ್ದೀವಿ, ಯಾವ್ಯಾವ ಇದರಲ್ಲಿ ಇದು ಹುರ್ಕೋಬೇಕು ಅಂತ. ನೋಡಿ ಫಸ್ಟು ನಾನು ಏನೇನು ಹಾಕ್ಕೊಂಡಿದ್ದೀನೋ ಅದನ್ನೆಲ್ಲ ಹಾಕ್ಕೊಂಡು ಹುರ್ಕೊಂಡು ನೋಡಿ ಈ ಹದವಾಗಿ ಹುರ್ಕೋಬೇಕು. ಪ್ರತಿಯೊಂದನ್ನು ಜೀರಿಗೆ ಅಷ್ಟೇ, ಜೀರಿಗೆನ ಕಟಮ್ಮನವಾಗೆ ಹುರ್ಕೋಬೇಕು. ನೋಡಿ ಈ ಹದವಾಗಿ ಜೀರಿಗೆ ಹುರ್ಕೋತೀವಿ. ನೋಡಿ ಮೆಣಸು ಸಹ ಅಷ್ಟೇ, ಮೆಣಸು ಘಮ ಬರಬೇಕು. ಮೆಂತ್ಯ ಹಾಕ್ಕೊಂಡಿದ್ದೀವಿ ನೋಡಿ, ಮೆಂತ್ಯನೂ ಸಹ ಈ ಕಲರ್ ಬರೋವರೆಗೂ ಹುರಿಬೇಕು. ನಾನು ಫಸ್ಟೇ ಲಿಸ್ಟಲ್ಲಿ ಬರೆದಿದ್ದೀನಿ ಹದವಾಗಿ 1 kg ಧನಿಯಾಗೆ ಏನೇನು ಬೇಕು ಅಂತ. ಎಲ್ಲ ಈ ರೀತಿ ಹಾಕ್ಕೊಂಡು ನೋಡಿ ಗಸಗಸೆ ಹಾಕ್ಕೊಂಡಿದ್ದೀನಿ, ಈ ಹದವಾಗಿ ಹುರಿಬೇಕು. ಚಕ್ಕೆ ಲವಂಗ, ಧನಿಯಾ ನೋಡಿ ಇದನ್ನೆಲ್ಲ ಹೀಗೆ ಹುರ್ಕೊಂಡು ಹೇಗೆಲ್ಲ ಹದ ಮಾಡ್ಕೋಬೇಕು ಅನ್ನೋದೆಲ್ಲ ಹಾಕಿದ್ದೀನಿ ನೋಡಿ. ಈಗೆಲ್ಲ ಹುರಿದಿರೋದಾದಮೇಲೆ ಲಾಸ್ಟಲ್ಲಿ